ಗೂಗಲ್ ಆಡ್ಸ್ ಅಂಡ್ ಮೆಟಾ ಆಡ್ಸ್ ಅಲ್ಲಿ ಯಾವುದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತೇಳಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಬೆಸ್ಟ್ ಅಂಡ್ ವೇಸ್ಟ್ ಅನ್ನೋದು ನಿಮ್ಮ ನೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಂದ್ರೆ ಯಾವ ತರ ರಿಸಲ್ಟ್ ನಿಮಗೆ ಬೇಕಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ನಾವು ಕ್ವಾಲಿಟಿ ಆಫ್ ರಿಸಲ್ಟ್ಸ್ ನ ನೋಡೋದಾದ್ರೆ, ಸೊ ನೀವು ಗೂಗಲ್ ಅಂತ ಹೇಳಿ ತಗೊಂಡ್ರೆ ಇದರಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿನೇ ಸಿಗುತ್ತೆ. ಇನ್ನು ನೀವು ಮೆಟಾ ಆಡ್ಸ್ ಅಂತ ಹೇಳಿ ತಗೊಂಡ್ರೆ ಇದರಲ್ಲಿ ಸ್ವಲ್ಪ ಕ್ವಾಲಿಟಿ ಅಂದ್ರೆ ಕಂಪೇರ್ ಟು ಗೂಗಲ್ ಆಡ್ಸ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಸೊ ಅದು ಯಾಕೆ ಅಂತೇಳಿ ನಾನು ಮುಂದೆ ಹೇಳ್ತೀನಿ. ಇನ್ನು ಎಕ್ಸ್ಪೆನ್ಸಿವ್ ವಿಚಾರಕ್ಕೆ ಬಂದ್ರೆ, ಗೂಗಲ್ ಆಡ್ಸ್ ಆಬ್ವಿಯಸ್ಲಿ ಮೆಟಾ ಆಡ್ಸ್ ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೆಟಾ ಆಡ್ಸ್ ಅಲ್ಲಿ ನಿಮಗೆ 30 ರೂಪಾಯಿ 40 ರೂಪಾಯಿಗೆ ಒಂದು ಲೀಡ್ ಸಿಗ್ತಾ ಇದೆ ಅಂತಂದ್ರೆ, ಅದೇ ನಿಮಗೆ ಗೂಗಲ್ ಆಡ್ ಅಲ್ಲಿ 200 ರೂಪೀಸ್ ತನಕನೂ ಹೋಗ್ಬೋದು, ಇನ್ನೂ ಜಾಸ್ತಿನೂ ಹೋಗ್ಬೋದು. ಸೊ ಗೂಗಲ್ ಆಡ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಗೂಗಲ್ ಆಡ್ಸ್ ಅಂಡ್ ಮೆಟಾ ಆಡ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಗೂಗಲ್ ಆಡ್ಸ್ ಇನ್ಬೌಂಡ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು, ಮೆಟಾ ಆಡ್ಸ್ ಔಟ್ಬೌಂಡ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ಗೂಗಲ್ ಆಡ್ಸ್ ಅಲ್ಲಿ ಜನಗಳೇ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ನಿಮ್ಮ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅವರೇ ಹುಡ್ಕೊಂಡು ಬಂದು ಸರ್ಚ್ ಮಾಡ್ತಾರೆ. ಸೊ ಅವಾಗ ನಿಮ್ಮ ಗೂಗಲ್ ಆಡ್ಸ್ ಅವರಿಗೆ ತೋರಿಸುತ್ತೆ. ಸೊ ಇದು ಇನ್ಬೌಂಡ್ ಮಾರ್ಕೆಟಿಂಗ್ ಆಗಿರುತ್ತೆ. ಇನ್ನು ಔಟ್ಬೌಂಡ್ ಮಾರ್ಕೆಟಿಂಗ್ ಅಂತಂದ್ರೆ ನೀವೇ ಜನಗಳನ್ನ ಹುಡ್ಕೊಂಡು ಹೋಗ್ತೀರಾ. ಅಂತಂದ್ರೆ ಮೆಟಾ ಅಂತಂದ್ರೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇ ಜನಗಳ ಹತ್ರ ಹೋಗಿ ನಿಮ್ಮ ಆಡ್ಸ್ ನ ತೋರಿಸ್ತೀರಾ. ಸೊ ಹಾಗಾಗಿ ಗೂಗಲ್ ಆಡ್ಸ್ ಅಲ್ಲಿ ಅವರಾಗೆ ಹುಡ್ಕೊಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಆಫ್ ರಿಸಲ್ಟ್ ಜಾಸ್ತಿ ಇರುತ್ತೆ. ಸೊ ಮೆಟಾ ಆಡ್ಸ್ ಅಲ್ಲಿ ನೀವಾಗೆ ಹುಡ್ಕೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ. ಸೊ ಇದು ಒಂದು ಸಿಂಪಲ್ ಡಿಫರೆನ್ಸ್ ಬಿಟ್ವೀನ್ ಗೂಗಲ್ ಆಡ್ಸ್ ಅಂಡ್ ಮೆಟಾ ಆಡ್ಸ್. ಇನ್ನು ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಈ ಟಾಪಿಕ್ ಮೇಲೆ ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ.